ಸಮುವೇಲನ 2ನೆಯ ಗ್ರಂಥದಿಂದ ವಾಚನ. ದಾವೀದನಿಗೆ ಹೆಬ್ರೋನಿನಲ್ಲಿ ರಾಜ್ಯಾಭಿಷೇಕ. ಅನಂತರ ದಾವೀದನು ಸರ್ವೇಶ್ವರನನ್ನು, ನಾನು ಜುದಿಯ ನಾಡಿನ ಯಾವುದಾದರೊಂದು ಪಟ್ಟಣಕ್ಕೆ ಹೋಗಬಹುದೇ ಎಂದು ಕೇಳಿದನು. ಹೋಗಬಹುದು ಎಂದರು ಸರ್ವೇಶ್ವರ. ಅವನು ಪುನಃ ಯಾವ ಊರಿಗೆ ಹೋಗಲಿ ಎಂದು ಕೇಳಿದಕ್ಕೆ ಹೆಬ್ರೋನಿಗೆ ಹೋಗು ಎಂಬ ಉತ್ತರ ಸಿಕ್ಕಿತು. ಆಗ ದಾವೀದನು ತನ್ನ 2 ಹೆಂಡತಿಯರಾದ ಜಸ್ರೀಲಿನ ಅಹೀನೋವಮಳನ್ನು ಹಾಗೂ ಕರ್ಮೇಲಿನದ ನಾಬಾಲನ ಹೆಂಡತಿಯಾಗಿದ್ದ ಅಬಿಗೈಲಳನ್ನು ಕರೆದುಕೊಂಡು ಅಲ್ಲಿಗೆ ಹೋದನು. ದಾವೀದನ ಜನರು ತಮ್ಮ ತಮ್ಮ ಕುಟುಂಬಗಳನ್ನು ಕರೆದುಕೊಂಡು ಅವನ ಜೊತೆಯಲ್ಲಿ ಹೋಗಿ ಹೆಬ್ರೋನಿಗೆ ಸೇರಿದ ಊರುಗಳಲ್ಲಿ ವಾಸಿಸಿದರು. ತರುವಾಯ ಯೆಹೂದ್ಯರು ಅಲ್ಲಿಗೆ ಬಂದು ದಾವೀದನನ್ನು ಅಭಿಷೇಕಿಸಿ ತಮ್ಮ ಕುಲಕ್ಕೆ ಅರಸನನ್ನಾಗಿ ಮಾಡಿಕೊಂಡರು. ಸೌಲನ ಶವವನ್ನು ಸಮಾಧಿ ಮಾಡಿದವರು ಯಾಬೇಷ್ ಗಿಲ್ಯಾದಿನವರೇ ಎಂಬ ಸಂಗತಿ ದಾವೀದನಿಗೆ ತಿಳಿಯಿತು. ಆಗ ಅವನವರ ಬಳಿಗೆ ದೂತರನ್ನು ಕಳುಹಿಸಿ, ನೀವು ರಾಜನಿಷ್ಠೆಯಿಂದ ನಮ್ಮ ಒಡೆಯ ಸೌಲನ ಶವವನ್ನು ಸಮಾಧಿ ಮಾಡಿದ್ದಕ್ಕಾಗಿ ಸರ್ವೇಶ್ವರನ ಆಶೀರ್ವಾದ ನಿಮಗೆ ಲಭಿಸಲಿ. ಅವರ ಅಚಲ ಪ್ರೀತಿ ಸತ್ಯತೆಗಳು ನಿಮ್ಮೊಂದಿಗಿರಲಿ. ಈ ಸತ್ಕಾರ್ಯಕ್ಕಾಗಿ ನಾನು ನಿಮಗೆ ಉಪಕಾರ ಮಾಡುವೆನು. ಯೆಹೂದ್ಯರು ನನ್ನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡಿದ್ದಾರೆ. ಆದುದರಿಂದ ಸೌಲನು ಸತ್ತು ಹೋಗಿದ್ದರೂ ನೀವು ಶೂರರಾಗಿರಿ, ನಿಮ್ಮ ಕೈಗಳು ಜೋಲು ಬೀಳದಿರಲಿ ಎಂದು ಹೇಳಿಸಿದನು. ಇಷ್ಟೋಷೆತನಿಗೆ ಇಸ್ರಾಯೇಲಿನಲ್ಲಿ ರಾಜ್ಯಾಭಿಷೇಕ. ಸೌಲನ ಸೇನಾಪತಿ ಹಾಗೂ ನೇರನ ಮಗನಾದ ಅಬ್ನೇರನು ಸೌಲನ ಮಗನಾದ ಇಷ್ಬೋಶೇತನನ್ನು ನದಿಯ ಆಚೆಯಿರುವ ಮಹಾನಯಿಮಿಗೆ ಕರೆದೊಯ್ದನು. ಗಿಲ್ಯಾದ್, ಆಶೇರ್, ಜಸ್ರೀಲ್, ಎಫ್ರೈಮ್, ಬೆನ್ಯಾಮೀನ್ ಇವುಗಳ ಜನರ ಮೇಲೆ ಹಾಗೂ ಬೇರೆ ಎಲ್ಲ ಇಸ್ರಾಯೇಲರ ಮೇಲೆ ಅವನನ್ನು ಅರಸನನ್ನಾಗಿ ಮಾಡಿದನು. ಸೌಲನ ಮಗನಾದ ಇಷ್ಟೋಷೆತನಿಗೆ ಆಗ 40 ವರ್ಷ. ಇಸ್ರಾಯೇಲರನ್ನು ಆತ 2 ವರ್ಷ ಆಳಿದನು. ಯೆಹೂದ್ಯರು ಮಾತ್ರ ದಾವೀದನನ್ನು ಹಿಂಬಾಲಿಸಿದರು. ದಾವೀದನು ಹೆಬ್ರೋನಿನಲ್ಲಿ ಯೆಹೂದ್ಯರ ಅರಸನಾಗಿ 7 ವರ್ಷ 6 ತಿಂಗಳು ರಾಜ್ಯವಾಳಿದನು. ಇಸ್ರಾಯೇಲ್ ಮತ್ತು ಜುದಿಯರ ರಂಗದಲ್ಲಿ ಒಂದು ದಿನ ನೇರನ ಮಗ ಅಬ್ನೇರನು ಹಾಗೂ ಸೌಲನ ಮಗ ಇಷ್ಬೋಶೇತನ ಸೇವಕರು ಮಹಾನಯಿಮಿನಿಂದ ಹೊರಟು ಗಿಬ್ಯೋನಿಗೆ ಬಂದರು. ಚೆರೂಯಳ ಮಗ ಯೋವಾಬನ್ ಹಾಗೂ ದಾವೀದನ ಸೇವಕರು ಹೊರಟು ಅವರನ್ನು ಗಿಬ್ಯೋನಿನ ಕೆರೆಯ ಹತ್ತಿರ ಸಂಧಿಸಿದರು. ಇವರು ಕೆರೆಯ ಆಚೆ, ಅವರು ಕೆರೆಯ ಈಚೆ ಕುಳಿತುಕೊಂಡರು. ಆಗ ಅಬ್ನೇರನು ಯೋವಾಬನಿಗೆ, 2 ಕಡೆಯ ತರುಣರು ಎದ್ದು ಬಂದು ನಮ್ಮ ಮುಂದೆ ದ್ವಂದ್ವ ಯುದ್ಧ ಮಾಡಲಿ ಎಂದು ಹೇಳಿದನು. ಯೋವಾಬನು ಅದಕ್ಕೆ ಒಪ್ಪಿಕೊಂಡನು. ಆಗ ಸೌಲನ ಮಗ ಇಷ್ಟೋಷೆತನ ಕಡೆಯವರಾದ 12 ಮಂದಿ ಬೆನ್ಯಾಮೀನರು ಮತ್ತು ದಾವೀದನ ಸೇವಕರಲ್ಲಿ 12 ಮಂದಿ ಸಮಸಂಖ್ಯೆಯಾಗಿ ಹೊರಟು ದ್ವಂದ್ವ ಯುದ್ಧ ಮಾಡಿದರು. ಅವರಲ್ಲಿ ಪ್ರತಿಯೊಬ್ಬನು ತನ್ನ ತನ್ನ ಎದುರಾಳಿಯ ತಲೆ ಹಿಡಿದು ಕತ್ತಿಯಿಂದ ಪಕ್ಕೆಯನ್ನು ತಿವಿದುದರಿಂದ ಎಲ್ಲರೂ ಸತ್ತು ಬಿದ್ದರು. ಆದುದರಿಂದ ಗಿಬ್ಯೋನಿನಲ್ಲಿರುವ ಸ್ಥಳಕ್ಕೆ ಹದಗತ್ತಿ ಕ್ಷೇತ್ರ ಎಂದು ಹೆಸರಾಯಿತು. ಆ ನಂತರ ಆ ದಿವಸ ಘೋರ ಯುದ್ಧ ನಡೆಯಿತು. ಅಬ್ನೇರನನ್ನು ಇಸ್ರಾಯೇಲರನ್ನು ದಾವೀದನ ಸೇವಕರು ಸೋಲಿಸಿದರು. ಚೆರೂಯಳ 3 ಮಂದಿ ಮಕ್ಕಳಾದ ಯೋವಾಬ್, ಅಭಿಷೈ, ಅಸಾಹೇಲ್ ಎಂಬುವರು ಅಲ್ಲಿಗೆ ಬಂದಿದ್ದರು. ಅಸಹೇಲನು ಅಡವಿಯ ಜಿಂಕೆಯಂತೆ ಚುರುಕು ಕಾಲಿನವನಾಗಿದ್ದನು. ಇವನು ಎಡಕ್ಕಾದರೂ ಬಲಕ್ಕಾದರೂ ತಿರುಗದೆ ಅಬ್ನೇರನನ್ನು ಹಿಂದಟ್ಟಿದನು. ಅಬ್ನೇರನು ಹಿಂತಿರುಗಿ ನೋಡಿ, ನೀನು ಅಸಾಹೇಲನು ಎಂದು ಕೇಳಿದಕ್ಕೆ ಅವನು ಹೌದು ಎಂದು ಉತ್ತರ ಕೊಟ್ಟನು. ಆಗ ಅಬ್ನೇರನು, ನನ್ನನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಂಡು ಯುವಕರಲ್ಲೊಬ್ಬನನ್ನು ಹಿಡಿದು ಸುಲಿದುಕೋ ಎಂದು ಹೇಳಿದನು. ಆದರೆ ಅಸಹೇಲನು ಒಪ್ಪಲಿಲ್ಲ. ಮತ್ತೊಮ್ಮೆ ಅಬ್ನೇರನು, ನನ್ನನ್ನು ಬಿಟ್ಟು ಹೋಗು, ನಿನ್ನನ್ನು ಕೊಲ್ಲಲು ನನ್ನನ್ನೇಕೆ ಒತ್ತಾಯಿಸುವೆ? ಹಾಗೆ ಕೊಂದರೆ ನಿನ್ನ ಅಣ್ಣನಾದ ಯೋವಾಬನಿಗೆ ಹೇಗೆ ತಾನೇ ಮುಖ ತೋರಿಸಲಿ ಎಂದನು. ಆದರೂ ಅಸಹೇಲನು ಬಿಟ್ಟು ಹೋಗುವುದಕ್ಕೆ ಒಪ್ಪಲಿಲ್ಲ. ಆದ ಕಾರಣ ಅಬ್ನೇರನು ಭರ್ಜಿಯನ್ನು ಹಿಮ್ಮುಖವಾಗಿ ಎಸೆದವನ ಹೊಟ್ಟೆಯನ್ನು ತಿವಿದನು. ಆ ಭರ್ಜಿ ಅವನ ಬೆನ್ನಿನಿಂದ ಹಾಯ್ದು ಬಂದಿತು. ಅವನು ಕೂಡಲೇ ಅಲ್ಲೇ ಬಿದ್ದು ಸತ್ತನು. ಅಸಹೇಲನು ಸತ್ತು ಬಿದ್ದ ಸ್ಥಳಕ್ಕೆ ಬಂದವರೆಲ್ಲರೂ ಅಲ್ಲೇ ನಿಂತರು. ಆದರೆ ಯೋವಾಬನು ಅಭಿಷೇಯನು ಅಬ್ನೇರನನ್ನು ಹಿಂದಟ್ಟಿದರು. ಹೀಗೆ ಅವರು ಅಮ್ಮ ಎಂಬ ಗುಡ್ಡಕ್ಕೆ ಬರುವಷ್ಟರಲ್ಲಿ ಸೂರ್ಯಾಸ್ತಮವಾಯಿತು. ಆ ಗುಡ್ಡ ಗಿಬ್ಯೋನ್ ಮರುಭೂಮಿ ಮಾರ್ಗದ ಬಳಿಯಲ್ಲಿರುವ ಗೀಯದ ಎದುರಿನಲ್ಲಿದೆ. ಬೆನ್ಯಾಮೀನರು ಒಂದೇ ಗುಂಪು ಆಗಿ ಕೂಡಿಕೊಂಡು ಅಬ್ನೇರನ ಬಳಿಗೆ ಬಂದು ಗುಡ್ಡದ ಹಿಂದೆ ನಿಂತರು. ಆಗ ಅಬ್ನೇರನು ಯೋವಾಬನನ್ನು ನೋಡಿ, ಕತ್ತಿ ಯಾವಾಗಲೂ ತಿನ್ನುತ್ತಲೇ ಇರಬೇಕೆ? ಹಗೆತನವೇ ಇದರ ಅಂತ್ಯ ಫಲವೆಂದು ನಿನಗೆ ಗೊತ್ತಾಗಲಿಲ್ಲವೇ? ಸಹೋದರರನ್ನು ಹಿಂದಟ್ಟುವುದು ಸಾಕೆಂದು ನಿನ್ನ ಜನರಿಗೆ ಯಾವಾಗ ಆಜ್ಞಾಪಿಸುವೆ ಎಂದನು. ಅದಕ್ಕೆ ಯೋವಾಬನು, ದೇವರ ಜೀವದಾಣೆ, ಈಗ ನೀನು ಈ ಮಾತುಗಳನ್ನು ಹೇಳದಿದ್ದರೆ ಜನರು ನಾಳೆ ಬೆಳಗಾಗುವವರೆಗೆ ತಮ್ಮ ದೇಶ ಬಾಂಧವರನ್ನು ಹಿಂದಟ್ಟದೆ ಬಿಡುತ್ತಿರಲಿಲ್ಲ ಎಂದು ಉತ್ತರ ಕೊಟ್ಟನು. ಕೂಡಲೇ ತುತ್ತೂರಿಯನ್ನು ಊದಿಸಿದನು. ಆಗ ಜನರು ಇಸ್ರಾಯೇಲರನ್ನು ಹಿಂದಟ್ಟದೆ ಬಿಟ್ಟರು. ಯುದ್ಧವು ನಿಂತು ಹೋಯಿತು. ಅಬ್ನೇರನು ಅವನ ಜನರು ಅರಾಬ ಕಣಿವೆಯಲ್ಲಿ ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಜೋರ್ಡಾನ್ ನದಿ ದಾಟಿ ಬಿತ್ರೋನ್ ಕಣಿವೆಯನ್ನು ಹಾಯ್ದು ಮಹಾನಯಿಮಿಗೆ ಬಂದು ಸೇರಿದರು. ಯೋವಾಬನು ಅಬ್ನೇರನನ್ನು ಹಿಂದಟ್ಟದೆ ಹಿಂದೆ ತಿರುಗಿ ಬಂದು ಜನರನ್ನು ಕೂಡಿಸಿ ಲೆಕ್ಕಿಸಿದಾಗ ಅವರಲ್ಲಿ ದಾವೀದನ 19 ಮಂದಿ ಯೋಧರು ಮತ್ತು ಅಸಾಹೇಲನು ಇರಲಿಲ್ಲ.
ಆದರೆ ದಾವೀದನ ಯೋಧರು ಅಬ್ನೇರನ ಜನರಾದ ಬೆನ್ಯಾಮೀನರಲ್ಲಿ 360 ಮಂದಿಯನ್ನು ಕೊಂದಿದ್ದರು. ಅವರು ಅಸಹೇಲನ ಶವವನ್ನು ತಂದು ಅದನ್ನು ಬೆತ್ಲೆಹೇಮಿನಲ್ಲಿರುವ ಅವನ ತಂದೆಯ ಸ್ಮಶಾನ ಭೂಮಿಯಲ್ಲಿ ಸಮಾಧಿ ಮಾಡಿದರು. ಆ ನಂತರ ಯೋವಾಬನು ಅವನ ಜನರು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಹೆಬ್ರೋನಿಗೆ ಬಂದರು. ಆಗ ಸೂರ್ಯೋದಯವಾಗಿತ್ತು.